6ನೇ ಸ್ಕಂದದ ಕೊನೆಯ ಭಾಗದಲ್ಲಿ ದಿತಿ ತಾನು ದೈತ್ಯರನ್ನು ದೇವತೆಗಳನ್ನು ಸಂಹಾರ ಮಾಡುವಂತಹ ಒಬ್ಬ ಮಗನನ್ನು ಪಡಿಬೇಕು ಅಂತ ಕಶ್ಯಪರ ವಿಶೇಷವಾದ ಸೇವೆಯನ್ನು ಮಾಡುವಂತಹ ಒಂದು ಉಲ್ಲೇಖ ಬರುತ್ತೆ. ಯಾಕೆ ಭಗವಂತ ಇಂದ್ರಾದಿ ದೇವತೆಗಳ ಪರವಾಗಿದ್ದುಕೊಂಡು ದೈತ್ಯರನ್ನು ನಿಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಈ ದೇವತೆಗಳನ್ನು ಸಂಹಾರ ಮಾಡುವಂತಹ ಒಬ್ಬ ವ್ಯಕ್ತಿ ಬರಬೇಕು ಅಂತ ಪುಂಸವನ ವ್ರತವನ್ನು ಅವಳು ಮಾಡುವಂಥದ್ದು. ಪುಂಸವನ ವ್ರತದ ವಿವರಣೆಗಳನ್ನೆಲ್ಲ ಬಹಳ ಸುಂದರವಾಗಿ 6ನೇ ಸ್ಕಂದದಲ್ಲಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಪರೀಕ್ಷಿತನಿಗೆ ಒಂದು ಜಿಜ್ಞಾಸೆ ಬರುತ್ತೆ, ಬಹಳ ಒಳ್ಳೆಯ ಜಿಜ್ಞಾಸೆ. ಮುಂದೆ ಹೇಳ್ತಾರೆ ಶುಕಾಚಾರ್ಯರು, ಬಹಳ ಒಳ್ಳೆಯ ಪ್ರಶ್ನೆಯನ್ನು ನೀನು ಕೇಳಿದ್ದಿ ಅಂತ. ಇದು ನಮಗೆಲ್ಲರಿಗೂ ಬರುವಂತಹ ಒಂದು ಪ್ರಶ್ನೆ. ಭಗವಂತನೇ ಪ್ರಪಂಚದ ಎಲ್ಲ ಚಟುವಟಿಕೆಗಳನ್ನು ನಡೆಸುವಂಥವನು. ನಮಗೆ ಒಬ್ಬ ದೇವರು ಬೇಕು. ಎಂತಹ ದೇವರು ಬೇಕು? ಯಾರು ಪ್ರಪಂಚದ ಪ್ರತಿಯೊಂದು ನಡೆನುಡಿಗಳನ್ನು ನಿಯಮನ ಮಾಡ್ತಾನೋ ಅಂತಹ ಸರ್ವಸಮರ್ಥನಾದ ಒಬ್ಬ ವ್ಯಕ್ತಿ ಬೇಕು. ಸಾಮಾನ್ಯನಾದ ಒಬ್ಬ ವ್ಯಕ್ತಿ ನಮಗೆ ದೇವರಾಗಿ ಬೇಡ. ಅವನು ಸರ್ವಶಕ್ತನಾಗಿರಬೇಕು, ಸರ್ವವ್ಯಾಪ್ತನಾಗಿರಬೇಕು, ಸರ್ವಗುಣ ಪರಿಪೂರ್ಣನಾಗಿರಬೇಕು. ಅಂತಹವನನ್ನು ನಾವು ದೇವರು ಅಂತ ಕರೆಯುವಂಥದ್ದು. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ಎಲ್ಲವೂ ದೇವರ ಅಧೀನದಲ್ಲಿ ಇದೆ ಅಂತಾದರೆ, ಎಲ್ಲವನ್ನೂ ದೇವರು ನಿಯಮನ ಮಾಡ್ತಾ ಇದ್ದಾನೆ ಅಂತಾದರೆ, ಈ ಪ್ರಪಂಚದ ತಾರತಮ್ಯ ಯಾಕೆ? ಒಬ್ಬನಿಗೆ ಒಳ್ಳೆಯದಾಗ್ತಾ ಇದೆ, ಒಬ್ಬನಿಗೆ ಕೆಟ್ಟದಾಗ್ತಾ ಇದೆ. ಒಬ್ಬ ಎತ್ತರಕ್ಕೆ ಹೋಗ್ತಾ ಇದ್ದಾನೆ, ಒಬ್ಬ ತೀರ ಆಳಕ್ಕೆ ಇಳಿತಾ ಇದ್ದಾನೆ. ಒಬ್ಬ ಭಾರೀ ಬಡತನದಲ್ಲಿ ಬೇಯ್ತಾ ಇದ್ದಾನೆ, ಒಬ್ಬ ಭಾರೀ ಶ್ರೀಮಂತಿಕೆಯಲ್ಲಿ ಮೆರೆದಾಡ್ತಾ ಇದ್ದಾನೆ. ಈ ತಾರತಮ್ಯ ಯಾಕೆ ಬರ್ತಾ ಇದೆ? ಇದನ್ನು ಯಾರು ಮಾಡ್ತಾ ಇರೋದು? ದೇವರೇ ಅಲ್ವಾ ಪ್ರತಿಯೊಂದು ಜೀವಿಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ದೇವರೇ ಅಲ್ವಾ ಪ್ರತಿಯೊಬ್ಬನಿಗೂ ಬದುಕನ್ನು ಕೊಟ್ಟಿರುವಂಥದ್ದು. ಹಾಗಿರುವಾಗ ಒಬ್ಬನಿಗೆ ಬಹಳ ಕಷ್ಟ, ಒಬ್ಬನಿಗೆ ಬಹಳ ಸುಖ. ಇದು ಯಾಕೆ? ಇದು ನಮಗೆಲ್ಲ ಬರುವಂತಹ ಒಂದು ಪ್ರಶ್ನೆ. ಇದನ್ನು ಪರೀಕ್ಷಿತ ಸ್ವಲ್ಪ ಬದಲು ಮಾಡಿ ಕೇಳ್ತಾನೆ, ಅದನ್ನು ಮತ್ತೆ ನೋಡೋಣ. ಅದಕ್ಕೆ ನಾವು ಏನು ಹೇಳಬೇಕು? ನಾವೇನು ಹೇಳ್ತೇವೆ? ಅವರವರು ಮಾಡಿದ್ದನ್ನು ಅವರವರು ಉಣ್ತಾರೆ. ಅವರು ಮಾಡಿರುವಂತಹ ಪಾಪ ಪುಣ್ಯಗಳು, ಅದಕ್ಕನುಗುಣವಾಗಿ ಒಳ್ಳೆಯ ಕೆಟ್ಟ ಫಲ. ಯಾರು ಒಳ್ಳೆಯ ಕರ್ಮವನ್ನು ಮಾಡಿದ್ದಾನೆ ಅದಕ್ಕನುಗುಣವಾಗಿ ಪುಣ್ಯ, ಇದು ಒಳ್ಳೆಯ ಫಲ. ಹಾಗಾಗಿ ಪುಣ್ಯಕ್ಕನುಗುಣವಾಗಿ ಒಳ್ಳೆಯ ಫಲ, ಪಾಪಕ್ಕನುಗುಣವಾಗಿ ಕೆಟ್ಟ ಫಲ. ಹೀಗೆ ಅವರವರ ಸಾಧನೆಗನುಗುಣವಾಗಿ ಅವರವರಿಗೆ ಫಲವನ್ನು ಕೊಡ್ತಾನೆ ಅಂತ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ಪರೀಕ್ಷಿತ ಇದಕ್ಕೂ ಆಳವಾಗಿ ಹೋಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಭಗವಂತ ಅಸುರರ ಮೂಲಕ ತಪ್ಪು ಕೆಲಸಗಳನ್ನು ಮಾಡಿಸಿ ಅವರನ್ನು ತುಳಿತಾ ಇದ್ದಾನೆ. ದೇವತೆಗಳ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡಿಸಿ ಅವರನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೆಟ್ಟ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ, ಒಳ್ಳೆಯ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಕೆಟ್ಟ ಕೆಲಸ ಮಾಡಿದ್ದಿ ಹೇಳಿ ಕೆಟ್ಟ ಫಲವನ್ನು ಕೊಡ್ತಾ ಇದ್ದಾನೆ, ಒಳ್ಳೆ ಕೆಲಸವನ್ನು ಮಾಡಿಸಿ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ಈ ರೀತಿಯ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾನೆ? ಕಶ್ಯಪರ ಮಕ್ಕಳೇ ದೈತ್ಯರು, ದೇವತೆಗಳು. ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು. ಈ ತಾರತಮ್ಯವನ್ನು ಯಾಕೆ ಮಾಡ್ತಾ ಇದ್ದಾನೆ? ಪರೀಕ್ಷಿತ ಹೇಳ್ತಾನೆ, ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ಭಗವಂತನನ್ನು ನಾವು ಹೇಳುವಂಥದ್ದು ಸಮಃ, ಅವನು ಸಮನಾಗಿ ಇರುವಂಥವನು, ಎಲ್ಲರನ್ನೂ ಸಮನಾಗಿ ನೋಡುವಂಥವನು ಅಂತ ಅವನು ಇರುವಂಥದ್ದು. ಪ್ರಿಯ, ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥವನು. ಸುಹೃತ್, ಎಲ್ಲರ ಹೃದಯದಲ್ಲಿದ್ದು ಎಲ್ಲರ ಹೃದಯವನ್ನು ಸರಿಯಾಗಿ ಅರಿತುಕೊಂಡಿರುವಂಥವನು. ಅಂತಹ ಭಗವಂತ ಎಲ್ಲರನ್ನೂ ಸೌಹಾರ್ದದಿಂದ ನೋಡಬೇಕಾಗಿರುವಂಥವನು. ಹಾಗಿರುವಾಗ ಇಂದ್ರನ ಪರವಾಗಿ ನಿಂತುಕೊಂಡು ದೈತ್ಯರ ಸಂಹಾರಾದಿಗಳನ್ನು ನಿಗ್ರಹವನ್ನು ಹೇಗೆ ಮಾಡ್ತಾ ಇದ್ದಾನೆ? ಅವನು ಎಷ್ಟು ಚಂದದ ಪ್ರಶ್ನೆ ಕೇಳಿದ್ದಾನೆ ಅಂದರೆ ಇದು ಸಾಮಾನ್ಯವಾಗಿ ಕೇಳುವುದಿಲ್ಲ ಅವನು. ಇನ್ನು ಮುಂದೆ ಹೋಗ್ತಾನೆ ಅವನು. ನಾನೊಬ್ಬ ಭಗವದ್ಭಕ್ತನಾಗಿ ಭಗವಂತನ ವ್ಯಕ್ತಿತ್ವವನ್ನು ತಿಳ್ಕೊಂಡವನಾಗಿ ನಾನು ಕೇಳ್ತಾ ಇರುವ ಪ್ರಶ್ನೆ ಇದು. ಇದು ಲೌಕಿಕರು ಆಕ್ಷೇಪಕ್ಕಾಗಿಯೇ ಆಸ್ತಿಕರನ್ನು ನಾಸ್ತಿಕರು ಆಕ್ಷೇಪ ಮಾಡುವಂಥದ್ದು ಇದು. ಆ ಪ್ರಶ್ನೆ ಅಲ್ಲ ಇದು. ಆಸ್ತಿಕರಾಗಿದ್ದು ನಾವೆಲ್ಲ ಭಗವದ್ಭಕ್ತರಾಗಿದ್ದು ನಮಗೆ ಯಾವಾಗಲೂ ಹೊಡೆಯುವಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ಪರೀಕ್ಷಿತ ಕೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ,
ನಹ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಶ್ಚಾಗುಣಸ್ಯ ಹಿ ಇತಿನಃ ಸುಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ ತಂಭವಾನ್ ಚೇತ್ತುಮರ್ಹತಿ. ಭಗವಂತ ಅವನೇನು ಅಂತ ಹೇಳಿದರೆ ಅವನು ಆನಂದ ಸ್ವರೂಪನಾಗಿರುವಂಥವನು. ಅವನಿಗೆ ಯಾವುದೇ ರೀತಿಯಾದಂತಹ ದ್ವೇಷಗಳು ಬರುವ ಸಂಭವ ಇಲ್ಲ. ಅಲ್ಲ, ಇದೇನು ಆನಂದ ಸ್ವರೂಪಕ್ಕೂ ದ್ವೇಷಕ್ಕೂ ಏನು ಸಂಬಂಧ? ನಮಗೆ ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯಲ್ಲಿ ದ್ವೇಷ ಸಿಟ್ಟು ಯಾಕೆ ಬರುತ್ತೆ? ಈಗ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಆ ರೀತಿ ಮಾಡ್ತಾ ಇದ್ದಾನೆ, ಅವನು ಭಗವಂತನನ್ನು ದ್ವೇಷ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನಾವು ಮುಂದೆ ಕಥೆಗಳನ್ನು ನೋಡ್ತೇವೆ. ವೇನ ತುಂಬ ದ್ವೇಷ ಮಾಡ್ತಾ ಇದ್ದಾನೆ, ದ್ವೇಷ ಮಾಡಿದ್ದಕ್ಕೋಸ್ಕರ ಅವನಿಗೆ ಕೆಟ್ಟ ನಮ್ಮನ್ನು ಬೈದರೆ ನಾವು ಅವರಿಗೆ ತಿರುಗಿ ಬೈತೇವೆ, ಸಹಜ ಅಲ್ವಾ ಅಂತ ನಮಗೆ ಅನ್ನಿಸುತ್ತೆ. ದೇವರು ಹಾಗಲ್ಲ, ಅವನು ಪರಿಪೂರ್ಣನಾಗಿರುವಂಥವನು. ಅವನು ಪರಿಪೂರ್ಣ ಅಂದರೆ ಏನು? ಎಲ್ಲವೂ ಅವನ ಅಧೀನದಲ್ಲಿದೆ. ಪರಿಪೂರ್ಣತೆಯ ಒಂದು ಗುಣ ಏನು? ಎಲ್ಲವೂ ಅವನ ಅಧೀನದಲ್ಲಿದೆ. ಇವನ ಒಳಗಿದ್ದು ಸಹಿತ ಪ್ರೇರಣೆ ಮಾಡ್ತಾ ಇರೋದು ಅವನೇ. ಯಾರು ಬೈತಾ ಇದ್ದಾನೆ, ಶಿಶುಪಾಲದಂತವಕ್ರ ಇರಬಹುದು, ವೇನ ಇರಬಹುದು, ಅಥವಾ ಈ ದೈತ್ಯರೆಲ್ಲರೂ ಇರಬಹುದು, ಅವರ ಒಳಗೂ ಇದ್ದು ಪ್ರೇರಣೆ ಮಾಡ್ತಾ ಇರುವಂಥವನು ಅವನೇ. ಹಾಗಾಗಿ ಅವನಿಗೆ ಇವರು ಯಾಕೆ ನಮಗೆ ಎಲ್ಲ ಯಾಕೆ ಸಿಟ್ಟು ಬರುತ್ತೆ ಹೇಳಿದರೆ, ನಾವು ಅಂದುಕೊಂಡ ಹಾಗೆ ಅದು ಆಗ್ತಾ ಇಲ್ಲ, ನಾವು ಅಂದುಕೊಂಡ ಹಾಗೆ ಇವನು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ, ಹಾಗಾಗಿ ನಮಗೆ ಸಿಟ್ಟು ಬರುವಂಥದ್ದು. ಆದರೆ ದೇವರಿಗೆ ಹಾಗೆಲ್ಲ, ಅವನು ಆನಂದಮಯನಾದವನು. ಅವನಿಗೆ ಯಾವ ವಿಕಾರವಾಗುವುದಿಲ್ಲ. ಅವರು ಏನು ಬೈಕೊಳ್ಳಿ, ಅವರು ಏನು ಹೇಳಿಕೊಳ್ಳಿ, ಯಾಕೆ ಅಂದರೆ ಅವರು ಯಾಕೆ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲವೂ ಇವನಿಗೆ ಗೊತ್ತು. ಸರ್ವಜ್ಞನಾಗಿರುವಂಥವನು, ಸರ್ವ ನಿಯಾಮಕನಾಗಿರುವಂಥವನು. ಹಾಗಿರಬೇಕಾದ್ರೆ ಅವನಲ್ಲಿ ಈ ದ್ವೇಷಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಈ ವೈಷಮ್ಯವನ್ನು ಅವನು ಮಾಡಲಿಕ್ಕೆ ಹೇಗೆ ಸಾಧ್ಯ? ನಾವು ನಮ್ಮ ನೆಲೆಯಲ್ಲಿ ನೋಡಿದರೆ, ಅವನು ಕೆಟ್ಟ ಕೆಲಸ ಮಾಡಿದ, ಅವನಿಗೆ ಶಿಕ್ಷೆ ಕೊಡ್ತೇನೆ, ಇವನು ಒಳ್ಳೆ ಕೆಲಸ ಮಾಡಿದ, ಒಳ್ಳೆ ಫಲವನ್ನು ಕೊಡ್ತೇನೆ. ಅವನಿಗೆ ಹಾಗಲ್ಲ. ಅವನು ಯಾಕೆ ಕೆಟ್ಟ ಫಲವನ್ನು ಕೊಡಬೇಕು, ಅವನು ಯಾಕೆ ಒಳ್ಳೆ ಫಲವನ್ನು ಕೊಡಬೇಕು ಅನ್ನುವಂತಹ ಒಂದು ಸಂದೇಹ ನಮಗೆ ಬಂದರೆ, ಆ ಪರೀಕ್ಷಿತನ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಮೊದಲು ಹೇಳ್ತಾರೆ, ಅವರು ಪರೀಕ್ಷಿತನಿಗೆ ಮೊದಲಿನಿಂದಲೂ ಅವನ ಜಿಜ್ಞಾಸೆಯನ್ನು ಬಹಳ ಪ್ರೋತ್ಸಾಹ ಮಾಡ್ತಾ ಬಂದಂಥವರು. ಸಾಧುಪೃಷ್ಟಂ ಮಹಾರಾಜ ಹರೇಶ್ಚರಿತಮದ್ಭುತಂ ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ. ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆಯನ್ನು ನೀನು ಕೇಳಿದ್ದಿ. ಭಗವಂತನ ವ್ಯಕ್ತಿತ್ವದ ಬಗ್ಗೆ ನಾವು ಎಷ್ಟು ಗೊಂದಲಗಳಿದ್ರೂ ಅದನ್ನು ಆದಷ್ಟು ಸರಿ ಮಾಡಿಕೊಳ್ಬೇಕು. ನಮ್ಮ ಭಕ್ತಿಯ ಮೂಲ ಇರುವುದೇ ಅದರಲ್ಲಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ. ನಿಮಗೆ ಸರ್ವತೋಧಿಕವಾದ ಸ್ನೇಹ, ದೃಢವಾದ ಭಕ್ತಿ ಬರಬೇಕು ಅಂತಾದರೆ ಅವನ ಮಾಹಾತ್ಮ್ಯ ಜ್ಞಾನ ಇರಬೇಕು. ಅವನು ಮಹಾನ್ ವ್ಯಕ್ತಿ ಅಂತ ನಿಮಗೆ ಜ್ಞಾನ ಇರಬೇಕು. ಅವನು ಮಹಾನ್ ವ್ಯಕ್ತಿಯಿಂದ ಜ್ಞಾನ ಬರಬೇಕು ಅಂತಾದರೆ ಅವನಲ್ಲಿ ಯಾವ ದೋಷಗಳು ಇಲ್ಲ, ಅವನು ಯಾಕೆ ನಮಗೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಆ ಅನುಗ್ರಹದ ಚಿಂತನೆ ನಮ್ಮಲ್ಲಿ ಬರಬೇಕು. ಹಾಗಾಗಿ ಮತ್ತೆ ಮತ್ತೆ ಅವನಲ್ಲಿ ಏನು ಗೊಂದಲಗಳು ಬಂದರೂ ಅದನ್ನು ಪರಿಹರಿಸಿಕೊಂಡು ಅದರ ಬಗ್ಗೆ ನಾವು ಮನನ ಮಾಡಬೇಕು. ಭಗವದ್ಭಕ್ತಿವರ್ಧನಂ, ಭಗವಂತನ ಮಹಾತ್ಮ್ಯವನ್ನು ತಿಳ್ಕೊಂಡಷ್ಟು ನಮಗೆ ಭಗವಂತನಲ್ಲಿ ಭಕ್ತಿ ದೃಢವಾಗುವಂಥದ್ದು. ಹಾಗಾಗಿ ಭಗವತ್ ವಿಷಯಕವಾದ ನಿನ್ನ ಪ್ರಶ್ನೆ ಅದು ಅತ್ಯಂತ ಸುಂದರವಾದ ಪ್ರಶ್ನೆ. ಇದು ನಾವು ಒಂದು ಸ್ವಲ್ಪ ಲೌಕಿಕವಾದ ವಿಚಾರ, ಆದರೆ ಗಮನಿಸಬೇಕಾದದ್ದು. ಇದು ನಮ್ಮ ಮತದಲ್ಲಿರುವಂತಹ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಇದು ಯಾವ ಮತದಲ್ಲಿಯೂ ಸಹಿತ ಜ್ಞಾನಕ್ಕೆ ಪ್ರಾಶಸ್ತ್ಯವೇ ಇಲ್ಲ. ಸ್ವಾರಸ್ಯ ಗಮನಿಸಬೇಕಾದ ಯಾವ ಮತ, ಇತರ ಮತ, ಕ್ರೈಸ್ತ ಮತ ಇರಲಿ, ಇತರ ಮತಗಳಲ್ಲಿ ಜ್ಞಾನಕ್ಕೆ ಪ್ರಾಶಸ್ತ್ಯ ಇಲ್ಲ. ಅವರಲ್ಲಿ ನೀವು ದೇವರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವನು ಪತಿತನಾಗ್ತಾನೆ. ಅದು ತೀರಾ ಕೆಟ್ಟ ದೃಷ್ಟಿಯಿಂದ ಅಲ್ಲ, ಅವರದ್ದೊಂದು ಕಾನ್ಸೆಪ್ಟ್ ಉಂಟು. ಅಂದರೆ ನೀವು ದೇವರ ಬಗ್ಗೆ ಸಂದೇಹ ಪಡ್ತಾ ಇದ್ದೀರಿ ಎನ್ನುವ ದೃಷ್ಟಿಯಿಂದ ನೀವು ದೇವರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವನು ಪತಿತ ಅಂತ, ಅವನು ಭಗವದ್ಭಕ್ತನಾಗುವುದಿಲ್ಲ, ಅವನು ಪತಿತ ಅಂತ. ಅವರಲ್ಲಿ ಎರಡು ವಿಭಾಗಗಳಿದ್ದಾವೆ. ಒಂದು ವಿಭಾಗ ಯಾಕೆ ಅವರನ್ನು ಬೇರೆಯದಾಗಿ ನೋಡ್ತಾರೆ ಅಂತ ಹೇಳಿದರೆ, ಅವರು ದೇವರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಪರಂಪರೆಯಲ್ಲಿ ಬಂದವರು. ದೇವರನ್ನು ಪ್ರಶ್ನೆ ಮಾಡಿದರು. ಅವರು ದೇವರು ಹೇಗೆ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವರನ್ನು ಪತಿತರು ಅಂತ ಪರಿಗಣನೆ ಮಾಡುವಂತಹ ಒಂದು ಪಂಗಡ ಇದೆ, ಒಂದು ಮತಗಳು. ಆದರೆ ನಮ್ಮ ಮತದಲ್ಲಿ ಮಾತ್ರ ನೀನು ನಿರಂಕುಶವಾಗಿ ಪ್ರಶ್ನೆ ಮಾಡು, ನಿನಗೆ ಯಾವ ಲಿಮಿಟೇಷನ್ ಇಲ್ಲ. ದೇವರ ಯಾವ ವ್ಯಕ್ತಿತ್ವದ ಬಗ್ಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಶ್ನೆ ಮಾಡು. ಒಳ್ಳೆ ಪ್ರಶ್ನೆ ಅದು. ಯಾಕೆ ಅಂದರೆ ನಿಮ್ಮ ಉದ್ದೇಶ ನಮ್ಮನ್ನು ಆಕ್ಷೇಪ ಮಾಡುವುದಲ್ಲ, ಭಗವಂತನ ವ್ಯಕ್ತಿತ್ವವನ್ನು ನಾವು ಚಿನ್ನವನ್ನು ಸ್ಫುಟಗೊಳಿಸಿದಂತೆ
ಅದು ಮತ್ತಷ್ಟು ಹೊಳಿಬೇಕು ಅಂತಾದರೆ ಅದನ್ನು ಆದಷ್ಟು ನಾವು ಪರಿಷ್ಕಾರ ಮಾಡಬೇಕು. ಹಾಗಾಗಿ ಈ ನೆಲೆಯಲ್ಲಿ ನಾನು ಭಗವಂತನ ಬಗ್ಗೆ ನೀನು ಕೇಳಿದ ಪ್ರಶ್ನೆ ಅತ್ಯಂತ ಉತ್ತಮವಾದಂತಹ ಪ್ರಶ್ನೆ ಅಂತ ಶುಕಾಚಾರ್ಯರು ಹೇಳಿ, ಗೀಯತೆ ಪರಮಂ ಪುಣ್ಯಂ ಋಷಿಭಿ ನಾರದಾದಿಭಿ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೆ ಹರೇಃ ಕಥಾಂ ಅಂತ. ಇದೊಂದು ಪುರಾಣದ ಒಂದು ಸ್ವಾರಸ್ಯ. ಎಲ್ಲ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ವೇದವ್ಯಾಸರ ಒಂದು ನಿರೂಪಣಾ ಕ್ರಮ. ಯಾವ ವಿಚಾರಗಳನ್ನು ಕೇಳಿದರೂ ಸಹಿತ ಅದಕ್ಕೊಂದು ಕತೆ, ಇದಕ್ಕೊಂದು ಕತೆ ಉಂಟು ಕೇಳು ಅಂತ ನೇರವಾಗಿ, ಅಂದರೆ ನೇರವಾಗಿ ನಾವು ನನಗೆ ಗೊತ್ತುಂಟು ನಾನು ಹೇಳ್ತೇನೆ ಅಂತ. ಇವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ಶುಕಾಚಾರ್ಯರ ತಾಕತ್ತು ಎಂಥದ್ದು. ನಾನು ಹೇಳ್ತೇನೆ ನನಗೆ ಗೊತ್ತುಂಟು ನಾನು ನೋಡಿದ್ದೇನೆ ಅಂತ ಹೇಳುವುದಿಲ್ಲ. ಈ ಹಿಂದೆ ನಮ್ಮಲ್ಲಿ ಆಗಿದೆ, ಜ್ಞಾನಿಗಳು ಮಾತಾಡಿದ್ದಾರೆ ಇದನ್ನು ನೀನು ಕೇಳು ಅಂತ. ಅಂದರೆ ಅವರು ಆ ಒಂದು ವಿಚಾರವನ್ನು ಮಂಡಿಸುವಾಗ ಇದು ಬರೇ ಒಬ್ಬ ವ್ಯಕ್ತಿಯ ಚಿಂತನೆ ಅಲ್ಲ, ಅನೇಕ ಜ್ಞಾನಿಗಳು ಬೇರೆ ಬೇರೆ ಥರದಲ್ಲಿ ಮನನ ಮಾಡಿ ಅದರ ಮಥನ ಮಾಡಿ ಬಂದಂತಹ ಬೆಣ್ಣೆಯ ರೂಪದಲ್ಲಿ ಬಂದದ್ದು. ಅದಕ್ಕೆ ಭಾಗವತಂ ರಸಮಾಲಯಂ ಅಂತ. ಅದು ರಸ ಯಾಕೆ ಅಂತ ಹೇಳಿದರೆ, ಇದು ಬರೇ ಇಲ್ಲಿ ಒಬ್ಬರು ಶುಕಾಚಾರ್ಯರ ಮಾತಲ್ಲ, ಆ ಕಡೆಯಿಂದ ನಾರದರ ಮಾತು, ಅಲ್ಲಿ ಯಮನ ಒಂದು ಮಾತು ಬರುತ್ತೆ, ಈ ಕಡೆಯಿಂದ ಬ್ರಹ್ಮದೇವರ ಮಾತು ಬರುತ್ತೆ. ಎಲ್ಲರ ಚಿಂತನೆಗಳನ್ನು ಸೇರಿಸಿ ಒಂದು ರಸವನ್ನು ನಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಶುಕಾಚಾರ್ಯರಿಗಿಲ್ಲದ್ರೆ ನಾರದರವರಿಗಿಂತ ಕೆಳಗಿನವರು, ನಾರದರ ಮಾತನ್ನು ಕೋಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ನಾನು ಹೇಳ್ತೇನೆ ಕೇಳು ಅಂತ ಹೇಳ್ಬೋದು. ನರಸಿಂಹಾವತಾರವನ್ನು ನಾರದರು ಶುಕಾಚಾರ್ಯರಿಗೆ ಗೊತ್ತಿಲ್ಲದ ವಿಚಾರವ, ಆದರೆ ಇದನ್ನು ನಾರದರು ಆ ಸಂದರ್ಭದಲ್ಲಿ ಹೇಳಿದ ಮಾತು ಕೇಳು ಅಂತ ಹೇಳಿ ನಾನು ಮಾತನ್ನು ಹೇಳ್ತೇನೆ ಅಂತ ಕೃಷ್ಣಾಯ ಮುನಯೇ ಅಂತ ಇದನ್ನು ಶ್ರೀಪಾದರು ಹೇಳಿದರು. ಅವರದ್ದೊಂದು ಚಿಂತನೆ, ಬಹಳ ಸುಂದರವಾದ ಚಿಂತನೆ. ವೇದವ್ಯಾಸರನ್ನು ನಮಸ್ಕಾರ ಮಾಡ್ತೇನೆ ಅಂತ. ವೇದವ್ಯಾಸರನ್ನು ನಮಸ್ಕಾರ ಮಾಡುವಾಗ ಎರಡು ಶಬ್ದ, ಕೃಷ್ಣಾಯ ಮುನಯೇ ಅಂತ. ಕೃಷ್ಣನಿಗೆ ನಮಸ್ಕಾರ ಮಾಡ್ತೇನೆ. ಕೃಷ್ಣ ಅಂದರೆ ದ್ವೈಪಾಯನ, ಇದು ಯಾದವ ಕೃಷ್ಣ ಮತ್ತು ದ್ವೈಪಾಯನರನ್ನು ಕೃಷ್ಣ ಅಂತ. ಹಾಗಾಗಿ ವೇದವ್ಯಾಸರು ಕೃಷ್ಣ ಹೌದು, ಅದರ ಜೊತೆಗೆ ಭಗವಂತ ಇಲ್ಲಿ ಭಾಗವತದಿಂದ ಪ್ರತಿಪಾದ್ಯನಾದ ಕೃಷ್ಣನನ್ನು ನಮಸ್ಕರಿಸಿ ಅಂತಲೂ ಹೇಳಿದ್ದರು. ಅದರಲ್ಲೇನು ಆಪತ್ತಿ ಇಲ್ಲ. ಮುನಯೇ ಅಂತ ಪದವನ್ನು ಆಚಾರ್ಯರು ಅದನ್ನು ಸ್ವಾಮಿಗಳು ಹೇಳಿದರು. ಮನನ ಮಾಡುವಂತಹ ಒಂದು ಗ್ರಂಥ ನಮಗೆ ಪೂರ್ಣ ಯುಕ್ತಿಗಳನ್ನು ತೋರಿಸಿ, ಬರೇ ನಾವು ಹೇಳ್ತೇವೆ ಪ್ರಮಾಣ ನೀವು ಕೇಳಿ ಅನ್ನುವಂತಹ ಚಿಂತನೆ ನಮ್ಮಲ್ಲಿಲ್ಲ. ವೇದ ಹೇಳಿದೆ, ಶಾಸ್ತ್ರ ಹೇಳಿದೆ, ನಾವು ಒಪ್ಪಬೇಕು. ಅದು ಆಗುತ್ತೋ ಬಿಡುತ್ತೋ ಕಣ್ಣು ಮುಚ್ಚಿಕೊಂಡು ಒಪ್ಪಬೇಕು, ಇಲ್ಲ. ಸರಿಯಾದ ಯುಕ್ತಿಯುಕ್ತವಾಗಿ ಮನನ ಮಾಡಿ ನಾವು ಒಂದು ತತ್ವವನ್ನು ಸಿದ್ಧ ಮಾಡಬೇಕು. ಅದಕ್ಕಾಗಿಯೇ ವೇದವ್ಯಾಸರು ರಚನೆ ಮಾಡಿರುವಂತಹ ಗ್ರಂಥ ಬ್ರಹ್ಮಸೂತ್ರ ಗ್ರಂಥ. ಹಾಗಾಗಿ ಬ್ರಹ್ಮಸೂತ್ರ ಅದೊಂದು ಮನನ ಗ್ರಂಥ. ಯುಕ್ತಿ ವೇದಗಳಿದ್ದಾವೆ, ಉಪನಿಷತ್ತು ಇದೆ, ಪುರಾಣಗಳಿದ್ದಾವೆ, ಇತಿಹಾಸಗಳಿವೆ. ಇದನ್ನೆಲ್ಲ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್, ಇದನ್ನೆಲ್ಲ ಸಮುಪಬ್ರಹ್ಮಣ ಮಾಡಿ ಮಥನ ಮಾಡಿ ಒಂದು ಸತ್ಯವನ್ನು ನಾವು ಕಂಡುಹಿಡಿಬೇಕಂತೆ. ಹಾಗಾಗಿ ಇದು ಹೇಗೆ ಮಥನ ಮಾಡುವುದು, ಇದನ್ನು ತೋರಿಸಿಕೊಡ್ಲಿಕ್ಕೆ ಹೊರಟಿರುವಂಥದ್ದು ಬ್ರಹ್ಮಸೂತ್ರ. ಹಾಗಾಗಿ ಇಂತಹ ಮನನವನ್ನು ನಮಗೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ಲಿಕ್ಕೆ ಹೊರಟಂತಹ ಗ್ರಂಥ ಬ್ರಹ್ಮಸೂತ್ರ. ಅಂತಹ ಮನನಾತ್ಮಕವಾದ ಬ್ರಹ್ಮಸೂತ್ರವನ್ನು ಕೊಟ್ಟವ ಮುನಿಗಳು ಅಂದರೆ ಅದು ವೇದವ್ಯಾಸರು. ಅದಕ್ಕೋಸ್ಕರ ಮುನಯೇ ಅಂತಲೇ ವೇದವ್ಯಾಸರಿಗೆ ಅಥವಾ ಕೃಷ್ಣದ್ವೈಪಾಯನರಿಗೆ ಅಂತ ಹೀಗೆ ಪದಗಳನ್ನು ಉಪಯೋಗ ಮಾಡ್ಬೋದು. ಛಂದೋ ಪೂರ್ಣೆಗೋಸ್ಕರ ಹೇಳಿರುವಂಥದ್ದಲ್ಲ, ಉದ್ದೇಶಪೂರ್ವಕವಾಗಿ ಇಲ್ಲಿ ಮುನಯೇ ಅಂತ ಪದವನ್ನು ಹೇಳಿ ಬ್ರಹ್ಮಸೂತ್ರವನ್ನು ಎಳೆದು ತರ್ತಾ ಇದ್ದಾರೆ. ಅಂದರೆ ಬ್ರಹ್ಮಸೂತ್ರದ ಒಂದು ದೊಡ್ಡ ಸಿದ್ಧಾಂತವನ್ನು ಭಾಗವತದಲ್ಲಿ ಈ ಕಥೆಯ ಮೂಲಕ ತೋರಿಸಿಕೊಡಲಿಕ್ಕೆ ಹೊರಟಿರುವಂತೆ. ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಅವಿರೋಧಾಧ್ಯಾಯದಲ್ಲಿ ಒಂದು ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಅಂತ ಒಂದು ಬ್ರಹ್ಮಸೂತ್ರ ವೇದವ್ಯಾಸರು ತಿಳಿಸಿಕೊಟ್ಟಿರುವಂಥದ್ದು. ಈಗ ಮುಂದೆ ಬರುವಂತಹ ಇಡೀ ಪ್ರಕರಣದ ಸಾರವನ್ನು ಒಂದು ಸೂತ್ರದಲ್ಲಿ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಸೂಚನೆ ಮಾಡುವುದಕ್ಕೋಸ್ಕರ ಕೃಷ್ಣಾಯ ಮುನಯೇ, ದ್ವೈಪಾಯನರಿಗೆ ನಾನು ನಮಸ್ಕರಿಸಿ ಮುಂದಿನ ಪ್ರಮೇಯವನ್ನು ನಾನು ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳ್ತಾರೆ. ಪ್ರಾರಂಭದಲ್ಲಿ ಅವನಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷಗಳು ಇಲ್ಲ, ಇದನ್ನು ಹೇಳ್ತಾರೆ. ಈಗ ಒಂದೊಂದು ಹಂತ ಹಂತವಾಗಿ ಇದನ್ನು ಬಿಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಕೃಷ್ಣ ದ್ವೇಷ ಮಾಡಿದ್ದು ಸರಿಯಾ ಅಂತ ಪ್ರಶ್ನೆ. ದ್ವೇಷವನ್ನೇ ಮಾಡಿಲ್ಲ ಕೃಷ್ಣ, ದ್ವೇಷವನ್ನೇ ಮಾಡಲಿಲ್ಲ. ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಹಾಗಾಗಿ ಜಯಕಾಲೇತು ಸತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನು ಗುಣೋ ಭಜನ್ ಅಂತ. ಭಗವಂತ ನಿರ್ಗುಣೋಪಿ ಹ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೇ ಪರಃ
ಸ್ವಮಾಯ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ ಅಂತ. ಭಗವಂತ ಅವನು ನಿರ್ಗುಣ. ನಿರ್ಗುಣ ಅಂದರೆ ಏನು? ನಿರ್ಗುಣ ಅಂತ ಎಲ್ಲ ಪದಗಳು ಅನೇಕ ಬಾರಿ ಬರ್ತವೆ. ನಿರ್ಗುಣ ಅಂದರೆ ಏನು? ಅವನಲ್ಲಿ ಯಾವುದೇ ಗುಣಗಳಿಲ್ಲ ಅಂತ ಅಲ್ಲ, ಪ್ರಾಕೃತವಾದ ಗುಣಗಳು ಅವನಲ್ಲಿಲ್ಲ. ನಮ್ಮಲ್ಲಿ ನಮ್ಮ ಯಾವ ವ್ಯಕ್ತಿತ್ವ ಇರಲಿ, ಒಳ್ಳೆಯ ವ್ಯಕ್ತಿತ್ವ, ಕೆಟ್ಟ ವ್ಯಕ್ತಿತ್ವ, ಏನು ವ್ಯಕ್ತಿತ್ವಗಳಿದ್ದರೂ ಸಹಿತ ಅದು ಗುಣಗಳ ಒಂದು ಪ್ರಭಾವದಿಂದ. ಯಾವುದು? ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳ ಪ್ರಭಾವದಿಂದಲೇ ನಮ್ಮಲ್ಲಿ ಎಲ್ಲ ವ್ಯಕ್ತಿತ್ವಗಳು ಬಂದಿರುವಂಥದ್ದು. ಆದರೆ ಭಗವಂತನ ವ್ಯಕ್ತಿತ್ವ ಅಂಥದ್ದಲ್ಲ, ಸ್ವಾಭಾವಿಕವಾಗಿರುವಂಥದ್ದು. ಅವನಿಗೆ ಯಾವುದೇ ಪ್ರಾಕೃತಿಕ ಗುಣಗಳ ಪ್ರಭಾವ ಇಲ್ಲ. ಹಾಗಾಗಿ ಅವನು ನಿರ್ಗುಣ. ನಿರ್ಗುಣನಾಗಿದ್ದರೂ ಸಹಿತ ಮೂಲ ಪ್ರಕೃತಿ ಲಕ್ಷ್ಮಿಯ ಒಂದು ಅಭಿಮನ್ಯವಾದ ಮೂಲ ಪ್ರಕೃತಿಯಿಂದ ಇಟ್ಟುಕೊಂಡು ಭಗವಂತ 3 ಗುಣಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಅವುಗಳಿಗನುಗುಣವಾಗಿಯೇ ಮನುಷ್ಯನಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇರುವಂಥದ್ದು. ಯಾವ ಸಂದರ್ಭದಲ್ಲಿ ಸತ್ವ ಗುಣವನ್ನು ಪ್ರಬೋಧನೆ ಮಾಡಬೇಕು ಅಂತ ಅನ್ನಿಸಿದಾಗ ಅದರ ಮೂಲಕ, ದೇವತೆಗಳ ಮೂಲಕ ನಮ್ಮಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಕೂಡಿಸ್ತಾನೆ. ಜಯಕಾಲೇತು ಸತ್ವಸ್ಯ, ನಮಗೆ ಒಂದು ಸತ್ವಗುಣವನ್ನು ವೃದ್ಧಿ ಮಾಡಬೇಕು ಎನ್ನುವ ಕಾಲದಲ್ಲಿ ದೇವತೆಗಳ ಒಳಗಿದ್ದುಕೊಂಡು, ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದುಕೊಂಡು ನಮ್ಮ ಮೂಲಕ ಸಾತ್ವಿಕ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ. ಹಾಗಾಗಿ ನಮ್ಮಿಂದ ಒಳ್ಳೆ ಕೆಲಸ ಆದಾಗ ಮೊದಲ ಕೃತಜ್ಞತೆ ನಮ್ಮ ತತ್ವಾಭಿಮಾನಿ ದೇವತೆಗಳಿಗೆ, ಅವರ ಒಳಗಿರುವಂತಹ ಭಗವಂತನಿಗೆ. ಅವನು ಸತ್ವಗುಣವನ್ನು ಹೆಚ್ಚಿಸಿ ನಮ್ಮ ಮೂಲಕ ಇಂತಹ ಒಂದು ಸಾತ್ವಿಕ ಕಾರ್ಯವನ್ನು ಭಗವಂತ ಮಾಡಿಸಿದ. ಹಾಗೆಯೇ ರಜೋಗುಣದ ದೇವರ್ಷೀನ್ ರಜಸೋಸುರಾನ್, ರಜಸಃ ದೇವತೆಗಳ ಮೂಲಕ ರಜೋಗುಣದ ಪ್ರಭಾವವನ್ನು ಮಾಡಿಸಿ ಅದರಿಂದ ಒಂದಿಷ್ಟು ಕಾರ್ಯಗಳನ್ನು ಮಾಡಿಸ್ತಾನೆ. ಹಾಗೆ ಅಸುರಾನ್ ತಮಸೋ ಯಕ್ಷ ರಕ್ಷಾಂಸಿ, ಅಸುರರ ಮೂಲಕ ತಮೋ ಗುಣದನ್ನು, ಯಕ್ಷ ರಾಕ್ಷಸರ ಮೂಲಕ ನಮ್ಮಿಂದ, ತಮೋ ಗುಣದ ಮೂಲಕ ನಮ್ಮಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತಾನೆ. ಕೆಟ್ಟ ಕಾರ್ಯಗಳನ್ನು ನಮ್ಮ ಸ್ವಭಾವಕ್ಕನುಗುಣವಾಗಿ, ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವ ಜೊತೆಗೆ ಅದರ ಎಲ್ಲ ಫಲವನ್ನು ಅಸುರರಿಗೆ ನಾವು ಕೊಡಬೇಕಂತ. ಅಂದರೆ ಅಸುರಾವೇಶಕ್ಕನುಗುಣವಾಗಿ ನಾವು ಕೆಟ್ಟ ಕಾರ್ಯಗಳನ್ನು ಮಾಡೋದು. ಅಸುರಾವೇಶ ತಮೋ ಗುಣವನ್ನು ವೃದ್ಧಿ ಮಾಡಿಸಿ ಅಸುರರ ಮೂಲಕ ನಮಗೆ ಇಂತಹ ಒಂದು ಕೆಟ್ಟ ಕಾರ್ಯವನ್ನು ಭಗವಂತ ಮಾಡಿಸ್ತಾನೆ. ಅಲ್ಲಿಗೆ ದೇವರೇ ಆಯಾಯ ಸ್ಥಳದಲ್ಲಿದ್ದು ಇಂತಹ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಇಲ್ಲಿಗೆ ಒಂದು ಸ್ಪಷ್ಟ ಆಯಿತು, ಅವನಿಗೆ ದ್ವೇಷ ಬರುವಂತಹ ಸಂಭವವೇ ಇಲ್ಲ. ಯಾಕೆಂದರೆ ಅವನೇ ಮಾಡಿಸ್ತಾ ಇರೋದು, ಅವನಿಗೆ ದ್ವೇಷ ಬರುವಂತಹ ಒಂದು ಸಂಭವವೇ ಇಲ್ಲ. ಇಷ್ಟು ಸ್ಪಷ್ಟ ಆಯಿತು.